ಮಹಾರಾಷ್ಟ್ರ ಚುನಾವಣೆ ಮುಕ್ತಾಯವಾಗಿ ಸರಿಸುಮಾರು 2 ವಾರ ಆಗಕ್ಕೆ ಬಂತು. 11 ದಿನ 12 ದಿನ ಆಗಿದೆ. ಮುಖ್ಯಮಂತ್ರಿ ಯಾರು ಅನ್ನೋದೇ ಫೈನಲ್ ಆಗಿರಲಿಲ್ಲ. ಏನೇನೋ ಸರ್ಕಸ್ಗಳು ನಡೀತು. ಈಗ ದೇವೇಂದ್ರ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಆಗ್ತಾರಂತೆ. ನಾಳೆ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಮುಂಬೈನಲ್ಲಿ ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಪ್ರಧಾನಿ ಮೋದಿ ಸೇರಿ ಬಿಜೆಪಿ ನಾಯಕರು ಭಾಗಿ ಸಾಧ್ಯತೆ ಅಂತಿದ್ದಾರೆ. ಐತಿಹಾಸಿಕ ದಾಖಲೆಯ ಮೂಲಕವಾಗಿ ಅಲ್ಲಿ ಜಯವನ್ನ ಸಾಧಿಸಿದ ನಂತರ ಇನ್ನು ಪ್ರಧಾನಿಗಳು ಬರದೇ ಇದ್ರೆ ಹೇಗೆ ಬರ್ತಾರೆ ಅಂತ ಕಾಣಿಸುತ್ತೆ. ಖಾತೆ ಹಂಚಿಕೆ ಬಗ್ಗೆ ಸಂಜೆ ಫೈನಲ್ ನಿರ್ಧಾರ ಸಾಧ್ಯತೆ ಇದೆ. ಕಾರಣ ಆ ಕಡೆಗೆ ಶಿವಸೇನೆ ಕೂಡ ಒಂದಿಷ್ಟು ಖಾತೆಗಳನ್ನು ಕೇಳುತ್ತಾ ಇದೆ. ನನಗೆ 20-21 ಸೀಟ್ಗಳು ಬೇಕು ಅಂತೇಳಿ ಮಂತ್ರಿ ಸ್ಥಾನ. ಆ ಕಡೆಗೆ NCP ಕೂಡ ಕೇಳ್ತಾ ಇದೆ. BJP ಕೂಡ ತನ್ನ ಖಾತೆಗಳನ್ನು ಕೇಳಬೇಕು ಅಂತ ಹೇಳಿ. ಸೊ ಹಾಗಾಗಿ ಅಲ್ಲೊಂದಿಷ್ಟು ಕಗ್ಗಂಟಾಗಿದೆ. ರಾಜ್ಯಪಾಲರನ್ನ ಕೆಲವೆಕ್ಷನ್ನಲ್ಲಿ ಭೇಟಿ ಆಗಲಿದೆ ಮಹಾಯುತಿ ಟೀಮ್ ಅಂತ. BJPಗೆ ಗೃಹ ಕಂದಾಯ ಸೇರಿ 21ರಿಂದ 22 ಖಾತೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದರ ಜೊತೆಗೆ ಸ್ಪೀಕರ್ ಮತ್ತು ಪರಿಷತ್ ಅಧ್ಯಕ್ಷ ಸ್ಥಾನವೂ ಕೂಡ BJPಗೆ ಇದೆ. ಸಂಪುಟದಲ್ಲಿ 16 ಖಾತೆಯನ್ನು ನೀಡುವಂತೆ ಶಿಂದೆ ಶಿವಸೇನೆ ಪಟ್ಟನ್ನು ಹಿಡ್ಕೊಂಡಿದೆ. ಆದರೆ ಅವರಿಗೆ 12 ಏನೋ ಕೊಡೋದ್ರಲ್ಲಿ ಇದೆ ಅಂತಿದ್ದಾರೆ. ನಗರಾಭಿವೃದ್ಧಿ ಸೇರಿ 12 ಖಾತೆಗಳಷ್ಟೇ ಸಿಗುವ ಸಾಧ್ಯತೆ ಶಿವಸೇನೆಗೆ ಇದೆ. ಸೊ ನಗರಾಭಿವೃದ್ಧಿ ಸೇರಿ 12 ಖಾತೆಗಳು. ಅದರ ಜೊತೆಗೆ NCP ಅಂಥದ್ದೇನು ದೊಡ್ಡ ಮಟ್ಟದಲ್ಲಿಲ್ಲ, ಬಟ್ ಅಲ್ಲಿ ಅವರಿಗೆ DCM ಸ್ಥಾನ ಸಿಗ್ಬೋದು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಶಿವಸೇನೆ ಪೈಪೋಟಿ ಇದೆ. NCPಗೂ ಕೂಡ ಮಂತ್ರಿ ಸ್ಥಾನಗಳು ಸಿಗುತ್ತೆ, ಇಲ್ಲ ಅಂತಲ್ಲ. ಒಂದು DCM ಹುದ್ದೆ ಕೂಡ ಸಿಗುತ್ತೆ. ಈಗಾಗಲೇ ಉಪಸಭಾಪತಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. NCPಗೆ ಹಣಕಾಸು, ಡೆಪ್ಯೂಟಿ ಸ್ಪೀಕರ್ ಸೇರಿ 9ರಿಂದ 10 ಖಾತೆಯನ್ನು ನೀಡಲಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದೆ. ಮಹಾ ಹಂಚಿಕೆಯ ಸೂತ್ರ ಮಹಾಯುತಿಯಲ್ಲಿ ಆಹುತಿ ಆಗೋಗ್ಬಿಟ್ಟಿತ್ತು. ಅಲ್ಲಿ ಕಾಂಗ್ರೆಸ್ಸು, ಇನ್ನುಳಿದಂಥ NCP ಎಲ್ಲವೂ ಕೂಡ